ನಮಸ್ತೆ ಸ್ನೇಹಿತರೆ, ಜವಾರಿ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ರೇಷನ್ ಕಾರ್ಡ್ ಬಗ್ಗೆ ಮಾಹಿತಿಯನ್ನು ನೋಡೋಣ ಬನ್ನಿ ಸ್ನೇಹಿತರೆ. ಯಾಕಂದ್ರೆ 13 ಲಕ್ಷಕ್ಕಿಂತ ಹೆಚ್ಚಿನ ರೇಷನ್ ಕಾರ್ಡ್ಗಳು ಕೂಡ ರದ್ದಾಗಿವೆ. ಆ ಲಿಸ್ಟ್ ಅಲ್ಲಿ ನಿಮ್ದು ರೇಷನ್ ಕಾರ್ಡ್ ರದ್ದಾಗಿದೆ ಇಲ್ವಾ ಅಂತ ರೇಷನ್ ಕಾರ್ಡ್ ನ ಸ್ಥಿತಿಯನ್ನ ಚೆಕ್ ಮಾಡೋಣ ಬನ್ನಿ ಸ್ನೇಹಿತರೆ. ಇಲ್ಲಿವರೆಗೂ ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನೀವು ಮೊಬೈಲ್ ಅಲ್ಲಿ ಗೂಗಲ್ ಓಪನ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಗೂಗಲ್ ಓಪನ್ ಮಾಡಿದ ತಕ್ಷಣ ಇಲ್ಲಿ ಆಹಾರ ಅಂತ ಹೇಳಿ ಸೆಲೆಕ್ಟ್ ಮಾಡಿ ಆಹಾರ ಅನ್ನ ಸರ್ಚ್ ಮಾಡಬೇಕಾಗುತ್ತೆ. ಸರ್ಚ್ ಮಾಡಿದ ತಕ್ಷಣ ಇಲ್ಲಿ ಈ ಸರ್ವಿಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಈ ಸರ್ವಿಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಈ ತರ ಕರ್ನಾಟಕ ಸರ್ಕಾರದ ಇಂಟರ್ಫೇಸ್ ಓಪನ್ ಆಗುತ್ತೆ. ಇದರಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡಿದ ತಕ್ಷಣ ನಿಮಗೆ ಆಫೀಸ್ ಯೂಸ್, ಪಬ್ಲಿಕ್ ಯೂಸ್ ಅಂಡ್ ಏಜೆಂಟ್ಸ್ ಯೂಸ್ ಅಂತ ಹೇಳಿ 3 ಆಪ್ಷನ್ ತೋರಿಸುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಇಲ್ಲಿ ಪಬ್ಲಿಕ್ ಯೂಸ್ ಅಲ್ಲಿ ನೋಡಿದ್ರೆ ಬೆಂಗಳೂರು ರೀಸನ್, ಮೈಸೂರು ರೀಸನ್ ಅಂಡ್ ಕಲಬುರಗಿ ರೀಸನ್ ಅಂತ ಹೇಳಿ 3 ಆಪ್ಷನ್ ಗಳು ತೋರಿಸುತ್ತೆ. ನಾವು ಯಾವ ರೀಸನ್ ಬರ್ತೀವಿ ಅಂತ ಹೇಳಿ ಈ ಲಿಸ್ಟ್ ಮುಖಾಂತರ ನಾವು ತಾಲೂಕು ಡಿಸ್ಟ್ರಿಕ್ಟ್ ವೈಸ್ ಅಲ್ಲಿ ರೀಸನ್ ನ ಡಿವಿಷನ್ ಮಾಡಿದ್ದಾರೆ ಸ್ನೇಹಿತರೆ. ಅದೇ ತರ ಇವಾಗ ನಾವು ಮೈಸೂರು ರೀಸನ್ ಸೆಲೆಕ್ಟ್ ಮಾಡೋಣ. ಮೈಸೂರು ರೀಸನ್ ನಲ್ಲಿ ಅಪ್ಲೈ ಫಾರ್ ನ್ಯೂ ರೇಷನ್ ಕಾರ್ಡ್, ಅಪ್ಲೈ ಫಾರ್ ರೇಷನ್ ಕಾರ್ಡ್ ಕರೆಕ್ಷನ್, ರೇಷನ್ ಕಾರ್ಡ್ ಸ್ಟೇಟಸ್, ರಿಜಿಸ್ಟರ್ ಗ್ರೀವೆನ್ಸ್ ಹೇಳಿ 4 ಆಪ್ಷನ್ ಕೊಟ್ಟಿದ್ದಾರೆ ಸ್ನೇಹಿತರೆ. ಇದರಲ್ಲಿ ನಾವು ಇವಾಗ ರೇಷನ್ ಕಾರ್ಡ್ ನ ಸ್ಥಿತಿ ಬದಲು ಚೆಕ್ ಮಾಡೋಣ, ಅಂದ್ರೆ ರೇಷನ್ ಕಾರ್ಡ್ ನ ಸ್ಟೇಟಸ್. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಇದರಲ್ಲಿ ನಾವು ಪಡಿತರ ಚೀಟಿ ವಿವರ ಅನ್ನೋದು ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಕ್ಲಿಕ್ ಮಾಡೋಣ ಸ್ನೇಹಿತರೆ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಸೆಲೆಕ್ಟ್ ವೆರಿಫಿಕೇಶನ್ ಟೈಪ್ ಅಂತ ಹೇಳಿ ವಿತ್ OTP ಅಂಡ್ ವಿದೌಟ್ OTP ಅಂತ ಬರುತ್ತೆ. ಇಲ್ಲಿ ನಾವು ವಿದೌಟ್ OTP ನ ಸೆಲೆಕ್ಟ್ ಮಾಡ್ಕೊಂಡು ತಕ್ಷಣ ಈ ರೀತಿ RC ನಂಬರ್ ನ ಎಂಟ್ರಿ ಮಾಡಿ ಅಂತ ಹೇಳುತ್ತೆ. RC ನಂಬರ್ ನ ಎಂಟ್ರಿ ಮಾಡಿದ ತಕ್ಷಣ ನಮಗೆ ಈ ರೀತಿ ರೇಷನ್ ಕಾರ್ಡ್ ನ ಸ್ಥಿತಿ ಬಳದ ತೋರಿಸುತ್ತೆ. ಇಲ್ಲಿ ನಾವು ನೋಡಬಹುದು ಪ್ರಿಯಾರಿಟಿ ಹೌಸ್ ಹೋಲ್ಡ್ ನಾಟ್ ಎಲಿಜಿಬಲ್ ಫಾರ್ ಕೆರೋಸಿನ್ ಅಂತ ಹೇಳಿ. ಇದು BPL ಕಾರ್ಡ್ ಇರೋದು BPL ಆಗಿ ಇದೆ ಸ್ನೇಹಿತರೆ. ಇನ್ ನೆಕ್ಸ್ಟ್ ನೋಡೋದಾದ್ರೆ ನಾನ್ ಪ್ರಯಾರಿಟಿ ಹೌಸ್ ಹೋಲ್ಡ್ ಫಾರ್ ನಾಟ್ ಎಲಿಜಿಬಲ್ ಫಾರ್ ಕೆರೋಸಿನ್ ಅಂತ ಹೇಳಿ, ಇದು BPL ಕಾರ್ಡ್ ಇಂದ APL ಕಾರ್ಡ್ ಗೆ ಕನ್ವರ್ಟ್ ಆಗಿದೆ ಸ್ನೇಹಿತರೆ. ಈ ರೀತಿ ಚೆಕ್ ಮಾಡೋದ್ರ ಮೂಲಕ ನಿಮ್ಮ ರೇಷನ್ ಕಾರ್ಡ್ BPL ಇರೋದ್ರಿಂದ APL ಆಗಿದೆಯಲ್ಲ ಅಂತ ನಾವು ಚೆಕ್ ಮಾಡಬಹುದು ಸ್ನೇಹಿತರೆ. ಈ ಮಾಹಿತಿ ನಿಮಗೆ ಸಂಪೂರ್ಣವಾಗಿದ್ರೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ.